ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಾಳೆಯದಲ್ಲಿ ಖಾತೆ ಕ್ಯಾತೆ ಜೋರಾಗಿದ್ರೆ, ಇನ್ನೊಂದು ಕಡೆ ಸ್ವತಃ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ತಾನು ಸಿಎಂ ಆಗಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಂದಲ್ಲ ಎರಡಲ್ಲ, ತನಗೆ 3 ಬಾರಿ ಸಿಎಂ ಕುರ್ಚಿ ತಪ್ಪೋಯ್ತು ಅಂತ ಉಮ್ಮಳಿಸಿದ್ದಾರೆ. ಹಾಗಾದ್ರೆ ದಲಿತ ನಾಯಕರ ವಿಚಾರ ಬಂದಾಗ ಕಾಂಗ್ರೆಸ್ ಮಾಡೋದು ಹೀಗೇನಾ? ಮತ್ತೆ ದಲಿತ ನಾಯಕ ಪರಂಗೆ ಕಾಂಗ್ರೆಸ್ ಕೈ ಕೊಡ್ತಾ? ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಮಾಡ್ಕೊಂಡಿದ್ದೀನಿ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತನ್ನ ಮನದಾಳದ ಮಾತುಗಳನ್ನ ಆಡಿದ್ದಾರೆ. ಮಾತನಾಡ್ತಾ ತಮ್ಮ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನನ್ನ ಜೀವನದಲ್ಲಿ 3 ಬಾರಿ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದ್ರು ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ, ದುಡ್ದಿದ್ದೀನಿ. 2013ರಲ್ಲಿ ನಾನು ಚುನಾವಣೆಯಲ್ಲಿ ಸೋತಿದ್ರಿಂದ ನನಗೆ ಸಿಎಂ ಹುದ್ದೆ ಕೈ ತಪ್ಪಿ ಹೋಯಿತು. ಬಹುಶಃ ಅವತ್ತು ನಾನು ಗೆದ್ದಿದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಭಾವುಕರಾಗಿದ್ದಾರೆ. ಇಲ್ಲಿ ಪರಮೇಶ್ವರ್ ಭಾವುಕರಾಗೋದಕ್ಕೆ ಕಾರಣ ಏನು? ಸಿಎಂ ಸ್ಥಾನ ಕೈತಪ್ಪಿ ಹೋಯ್ತು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಹಾಗೆ ಸಿಎಂ ಡಿಕೆಶಿಗೂ ಕೌಂಟರ್ ಕೊಟ್ಟಿದ್ದಾರಾ? ಯಾಕಂದ್ರೆ ಕಳೆದ 6 ತಿಂಗಳಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಬಂದಾಗ್ಲಿಲ್ಲ. ಡಿಕೆಶಿ ಸಿಎಂ ಆಗೋ ವಿಚಾರದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸೋದಕ್ಕೆ ದೆಹಲಿಗೆ ತೆರಳಿದಾಗ್ಲೆಲ್ಲ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿದ್ರೆ ದಲಿತ ನಾಯಕನಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂತಹ ಮಾತು ಕೇಳಿಬಂದಿತ್ತು. ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದ್ರೆ ದಲಿತ ನಾಯಕ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಸಿದ್ದರಾಮಯ್ಯ ಆಪ್ತರು ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಕೂಡ ಪರಮೇಶ್ವರ್ ಹೆಸರನ್ನ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದೂ ಇದೆ. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ಸ್ ಹೋದೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಇನ್ನು ಸಿದ್ದರಾಮಯ್ಯ ದಲಿತ ನಾಯಕ, ಪರಮೇಶ್ವರ್ ಹೆಸರೆತ್ತಿದಾಗಲಿಲ್ಲ ಅತ್ತ ಡಿಕೆಶಿ ದಲಿತ ನಾಯಕನಿಗೆ ಸಿಎಂ ಸ್ಥಾನ ನೀಡಬೇಕು ಅಂತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಅವರಿಗಿಂತ ಹಿರಿಯ ಅನುಭವಿ ಪ್ರಬುದ್ಧ ದಲಿತ ನಾಯಕ ಬೇರೆ ಯಾರಿದ್ದಾರೆ ಅಂತ ಸಿದ್ದರಾಮಯ್ಯ ಅವರಿಗೆ ಕೌಂಟರ್ನ ಕೊಡ್ತಾ ಇದ್ರು. ಇಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಇವರಿಬ್ಬರೂ ಕೂಡ ದಲಿತ ನಾಯಕರ ಹೆಸರನ್ನ ಒಂದ್ ರೀತಿ ಟ್ರಂಪ್ ಕಾರ್ಡ್ ತರ ಯೂಸ್ ಮಾಡಿಕೊಂಡ್ರು. ತಮಗೆ ಸಂಕಷ್ಟ ಬಂದಾಗ ದಲಿತ ನಾಯಕರ ಜಪ ಮಾಡೋದನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇದನ್ನೆಲ್ಲ ಮನಗಂಡು ದಲಿತ ನಾಯಕನಿಗೆ ಕಾಂಗ್ರೆಸ್ ಮೋಸ ಮಾಡಿದೆ, ಪ್ರತಿ ಬಾರಿ ಕೈ ಕೊಡ್ತಾ ಬಂದಿದೆ ಅನ್ನುವಂತಹ ಅರ್ಥದಲ್ಲಿ ಪರಮೇಶ್ವರ್ ಮಾತನಾಡಿ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ನಡೆಯಿಂದ ಪರಮೇಶ್ವರ್ ಬೇಸರಗೊಂಡಿರೋದಂತೂ ನಿಜ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೆ ಆಗುತ್ತೆ.